ಮಾಡಿಕೊಂಡು ಅನ್ನುವಂಥ ರಿಪೋರ್ಟ್ಗಳು ಇದ್ದಾವೆ. ರೈತರು ವಾದ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರದ ನೀತಿಗಳು ಅಂತೇಳಿ. ಈಗ ಮತ್ತಷ್ಟು ಏನಾದರೂ ಅಮೇರಿಕದ್ದು, ಇಂಗ್ಲೆಂಡದ್ದು ಅಥವಾ ಮತ್ತೊಂದು ವೆಸ್ಟರ್ನ್ ಕಂಟ್ರಿಯ ಏನು ಅಗ್ರಿಕಲ್ಚರ್ ವಸ್ತುಗಳು ಇಲ್ಲಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಆಗಲಿಕ್ಕೆ ಶುರುವಾದದ್ರ ಗೂಡ್ಸ್ಗಳು ಇನ್ನಷ್ಟು ನಮ್ಮ ರೈತರಿಗೆ ತೊಂದರೆ ಬೀಳ್ತದೆ ಅಂತ. ಈಗ ಬಿದ್ದದ್ದು ಸಾಕಷ್ಟು, ಇದಕ್ಕೆ ಸಾಕಷ್ಟು ರೈತ ಜಬ್ಬಾಗಿ ಹೋಗಿದ್ದಾನೆ. ಈಗ ಮತ್ತಷ್ಟು ಇದು ಅಂತ ಈ ಕಾರಣಕ್ಕಾಗಿ ಅವ್ರಿಗೂ ಭಯ ಅದ ಮೋದಿಯವರಿಗೆ. ಅದಕ್ಕೆ ಹಿಂದೆ ತಗೊಂಡಿದ್ದಾರೆ. ಏನು ಮಾಡೋದಪ್ಪ ಅಂತೇಳಿ. ಆದರೆ 1ನೇ ತಾರೀಕಿನಿಂದ ಅಂದರೆ ಆಗಸ್ಟ್ 1ರಿಂದ 25% ಸುಂಕ ಅಂತ ಟ್ರಂಪ್ ಹೇಳ್ಬಿಟ್ಟಿದ್ದಾರೆ. ನಾವು ಹಾಕೋರಪ್ಪ ಅಂತೇಳಿ. ಅಂದ್ರೆ ಇಲ್ಲಿವರೆಗೆ ಏನಿತ್ತಪ್ಪ ಅಂತಂದ್ರೆ ಈ ಒಂದು ಹೆಚ್ಚು ಕಡಿಮೆ ನಾವು ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು, ಇದು ಎಕ್ಸ್ಪೋರ್ಟ್ ಮಾಡುವಂಥದ್ದು, ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಏನಿತ್ತಪ್ಪ ಅಂದ್ರೆ $87 ಬಿಲಿಯನ್, ಅಂದಾಜು $7.63 ಲಕ್ಷ ಕೋಟಿ ರೂಪಾಯಿದು ಮೌಲ್ಯ ಸರಕುಗಳನ್ನ ನಾವು ರಫ್ತು ಮಾಡ್ತಾಯಿದ್ವಿ ಅಮೆರಿಕಾಗೆ. ಅದೇ ಕಾಲಕ್ಕೆ ಇಂಪೋರ್ಟ್ ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಅದನ್ನು ನಾವಿದ್ದಂಥವ್ರು ಅಲ್ಲಿದ $42 ಬಿಲಿಯನ್, ಅಂದರೆ ಸರಿಸುಮಾರು $3.68 ಲಕ್ಷ ಕೋಟಿ ರೂಪಾಯಿದು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಆ ವಸ್ತು ಮೇಲೆ ಹೊಡೆದು ಬೀಳ್ತದೆ. ಯಾಕಂದರೆ ಅಲ್ಲೇ ಅಮೆರಿಕಲ್ಲೇ ಮತ್ತು 22% ಅದಕ್ಕೆ ಟ್ಯಾಗ್ ಮಾಡ್ತಾರೆ ಸರ್. ಇದು ಸುಂಕ ಅಂದಾಗ ಅಷ್ಟು ತುಟ್ಟಿ ವಸ್ತು ಅವ್ರು ಹಾಕ್ಕೊಳ್ತಾರೆ. ಇದನ್ನು ಸಹಜವಾಗಿ ಮಾರ್ಕೆಟ್ ಬಿದ್ದು ಹೋಗಿಬಿಡ್ತದೆ ಅಂತ. ಭಾರತದ ಮಾರ್ಕೆಟ್ ಬಿದ್ದು ಹೋಗ್ತದೆ. ಈಗಾಗಲೇ ಬಿದ್ದದ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಕಡೆಯಿಂದ ಹೋಗುವಂಥದ್ದು ಏನಪ್ಪ ಅಂತಂದ್ರೆ ಅಮೆರಿಕಕ್ಕೆ ಜವಳಿ ಅಂದರೆ ಬಟ್ಟೆ ಬರೆ ಜೊತೆಗೆ ಔಷಧ, ಮುತ್ತು ಮತ್ತು ಆಭರಣ, ಪೆಟ್ರೋಕೆಮಿಕಲ್ಸ್ ಇವುಗಳ ಕಳಿಸ್ತೀವಿ ನಾವು, ಎಕ್ಸ್ಪೋರ್ಟ್ ಮಾಡ್ತೀವಿ ಅವ್ರಿಗೆ.